ಅಂದ್ರೆ ಸಾಕು. ತಾಜ್ ಅಂದಾಗ ಬಹಳ ಸಾರಿ ನಮ್ಗೆ ತಾಜ್ ಮಹಲ್ ನೆನಪಾಗೋದು. ತಾಜ್ ಮಹಲ್ ಅಂದ ತಕ್ಷಣ ನೆನಪಾಗೋದು ಒಂದು ಪ್ರೀತಿ, ಪ್ರೇಮ. ಸೊ ತಾಜ್ ಸಿನಿಮಾ ಕೂಡ ಒಂದು ಪ್ರೇಮ ಕಥೆಯನ್ನ ಹೊತ್ತು ತರ್ತಾ ಇದೆ. ಬಹಳ ಸಾರಿ ತಾಜ್ ಅಂದಾಗ ಒಂದು ಸಂಶಯ ತಮ್ಮಲ್ಲಿ ಮೂಡಿರಬಹುದು, ಯಾಕೆ ಈ ಶೀರ್ಷಿಕೆ ಕೊಟ್ಟಿದ್ದಾರೆ ಅಂತ. ಎರಡು ಬೇರೆ ಬೇರೆ ಧರ್ಮದ ಹುಡುಗ ಹಾಗೂ ಹುಡುಗಿ ನಡುವೆ ನಡೆಯುವಂತಹ ಒಂದು ಪ್ರೇಮ ಕಥೆ, ಅದಕ್ಕೆ ಸಮಾಜ ಯಾವ ರೀತಿ ಸ್ಪಂದಿಸುತ್ತೆ, ಆ ತೊಡಕುಗಳ ನಡುವೆ ಪ್ರೇಮ ಕಥೆ ಗೆಲ್ಲುತ್ತಾ ಇಲ್ವಾ ಅನ್ನೋದೇ ಚಿತ್ರದ ಒನ್ ಲೈನ್ ಸ್ಟೋರಿ ಅಂತ ಹೇಳಬಹುದು. ಈ ಚಿತ್ರ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣ ಆಗಿದೆ. ಚಿತ್ರದ ನಿರ್ಮಾಪಕರು ನಮ್ಮ ಮೇಡಮ್ ಲಕ್ಷ್ಮಿ ಷಣ್ಮುಖ ಅವರು, ಚಿತ್ರದ ನಾಯಕ ನಟ ಷಣ್ಮುಖ ಜೈ ಅವರು, ನಾಯಕಿ ವಿದ್ಯಾಶ್ರೀ, ಆದ್ರೆ ಇವರ ಸ್ಕ್ರೀನ್ ನೇಮ್ ಬಂದು ಅಪ್ಸರಾ. ಕಳೆದ ಪ್ರೆಸ್ ಮೀಟ್ ನಲ್ಲಿ ನಾವು ತಿಳಿಸಿದ್ವಿ, ನಾಯಕಿ ಇವತ್ತು ನಮ್ಮೊಂದಿಗಿಲ್ಲ, ಅವರ ತಂದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೇನೆ. ಹಾಗೆ ಚಿತ್ರದ ನಿರ್ದೇಶಕರು ಬಿ ರಾಜರತ್ನ ಅವರು ಸುಮಾರು 12 ವರ್ಷಗಳಿಂದ ಚಿತ್ರರಂಗದಲ್ಲಿ ಚಿತ್ರ ಸಾಹಿತಿಯಾಗಿ, ಜೊತೆಗೆ ರಂಗಭೂಮಿ ಕಲಾವಿದರು, ಟೆಕ್ನಿಷಿಯನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ಸಿನಿಮಾ ಅವರ ಚೊಚ್ಚಲ ಸಿನಿಮಾ. ಹಾಗೆ ಇನ್ನೊಂದು ಸಿನಿಮಾ ಕೂಡ ತಯಾರಾಗ್ತಾ ಇದೆ. ಚಿತ್ರದ ನಿರ್ದೇಶಕರು ಬಿ ರಾಜರತ್ನ ಅವರು. ಇನ್ನು ಉಳಿದಂತೆ ನಮ್ಮ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಖಳನಟ ಆಗಿರುವಂತಹ ವರ್ಧನ್ ಇದ್ದಾರೆ. ಹಾಗೆ ನಮ್ಮ ಕಡ್ಡಿ ವಿಶ್ವ ಅವರಿದ್ದಾರೆ. ನಮ್ ಡೈರೆಕ್ಟರ್ ಹೇಳ್ತಾ ಇದ್ರು, ತಾಜ್ ಮಹಲ್ ಇಂದ ಈ ತಾಜ್ ತನಕ ಒಂದ್ 18 ಸಿನಿಮಾ ಮಾಡಿದ್ದಾರೆ ಕಡ್ಡಿ ವಿಶ್ವ ಅವರು ಅಂತ. ಜೊತೆಗೆ ಶೋಭರಾಜ್ ಸರ್ ಇದ್ದಾರೆ, ಪದ್ಮ ವಾಸಂತಿ ಮೇಡಮ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಚಿತ್ರದಲ್ಲಿ ಒಟ್ಟು 4 ಹಾಡಿದೆ. 4 ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿರೋದು ಜಸ್ಸಿ ಗಿಫ್ಟ್ ಅವರು. ಹಾಗೇನೆ 6 ಫೈಟ್ ಇದೆ. ಚಂದ್ರು ಬಂಡೆ ಅವರ ಸಾಹಸ ಸಂಯೋಜನೆ ಈ ಚಿತ್ರಕ್ಕಿದೆ. ಇವತ್ತು ಮಾಧ್ಯಮದವರನ್ನ ನಾವು ಇಲ್ಲಿ ಸೇರಿಸಿರೋದು ಟ್ರೇಲರ್ ಅನಾವರಣ ಮಾಡುವಂತಹ ದೃಷ್ಟಿಯಿಂದ. ಸೊ ಮೊದಲನೇದಾಗಿ ಚಿತ್ರದ ಟ್ರೇಲರ್ ಅನ್ನ ನೋಡ್ಕೊಂಡ್ ಬರೋಣ, ಅದಾದ್ಮೇಲೆ ಚಿತ್ರ ತಂಡದ ಜೊತೆ ಮಾತುಕತೆ ಮುಂದುವರಿಸೋಣ. ಹೋದ್ಸಲ ನಾವು ಟೀಸರ್ ಬಿಟ್ಟಾಗ ತಮ್ದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಈಗ ಟ್ರೇಲರ್ ನೋಡಿದ್ರಿ, ಅದರ ಒಂದಿಷ್ಟು ಅಂಶಗಳಿಂದ ಅರ್ಥ ಆಗಿರ್ಬೇಕಂತ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ತೆರೆಗೆ ಬರುತ್ತೆ, ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಇದೇ ಪ್ರೋತ್ಸಾಹ, ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ. ಈ ಚಿತ್ರ ಮಾಡಬೇಕಾದ್ರೆ ತುಂಬಾ ನಾವು ರಿಸ್ಕ್ಗಳು ತಗೊಂಡ್ವಿ ಕೆಲವೊಂದಿನ. ಬಟ್ ರಿಸ್ಕ್ ಅಂತ ಹೇಳಿದ್ರು, ಒಂದು ಚಿತ್ರ ಮಾಡಬೇಕಾದ್ರೆ ತುಂಬಾ ಇಷ್ಟಪಟ್ಟನೇ ಮಾಡಿದ್ದೀವಿ. ಕಷ್ಟ ಆದ್ರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ. ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ವೀರ ಅವರು ಒಬ್ರು ಬಂದಿದ್ದಾರೆ. ಹಾಗೆ ನಮ್ಮ ಸಂಜೆವಾಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ನಮ್ಮ ಸಂಜಯ್ ನಾಗ್ ಸರ್ ಅವರಿದ್ದಾರೆ. ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮ PLO ಸರ್ ಕಾರ್ತಿಕ್ ಸುಧನ್ ಸರ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹತ್ತಾರ ಅನ್ನೋ ಒಂದು ಚಿತ್ರ, ಹೊಸ ಚಿತ್ರ ಬರ್ತಾ ಇದೆ ಈಗ. ಆ ಚಿತ್ರದ ಹೀರೋ ಆಗಿರತಕ್ಕಂಥ ಚಂದ್ರು ಶಿವನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಬಂದಿದ್ದಾರೆ. ಮುಖ್ಯವಾಗಿ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಹೋದ್ಸಲೂ ಕೃತಜ್ಞತೆ ಹೇಳಿದ್ದೆ, ಈಗಲೂ ಹೇಳಲೇಬೇಕು. ಯಾಕಂದ್ರೆ ನಮ್ಮಂತರಿಗೊಂದು ಅವಕಾಶ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿರತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ನ ಶ್ರೀಮತಿ ಲಕ್ಷ್ಮಿ ಷಣ್ಮುಖ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ತುಂಬಾ ಥ್ಯಾಂಕ್ಸ್. ತಾವು ನಮ್ಗೊಂದು ಸಿನಿಮಾ ಕೊಟ್ಟಿದ್ದೀರಾ. ತಮ್ಮ ಕುಟುಂಬಕ್ಕೆ ಹಾಗೂ ತಮಗೆ ಮತ್ತು ನಮ್ಮ ಸರ್ ಹೀರೋ ಸರ್ ಆಗಿರತಕ್ಕಂಥ ಷಣ್ಮುಖ ಜೈ ಸರ್ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ. ಸ್ನೇಹಿತರು ಕೂಡ ಹೌದು, ನಮಗೆ ಮಾರ್ಗದರ್ಶಕರು ಕೂಡ ಹೌದು. ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ. ಅವರು ಒಂದು ನಮ್ಮ ಸಹಕಾರದಿಂದ, ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಕಟಿವಿಶ್ವ ಸರ್ ಇದ್ದಾರೆ. ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ನಮ್ಮ ಸಿನಿಮಾಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬಿಸಿ ಇದ್ರು. ಅಂತ ಟೈಮಲ್ಲಿ ಆಗ್ಲಿ ಮಾಡೋಣ, ಅದೇನ್ ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ, ಬಂದ್ ಮಾಡ್ಕೊಡ್ತೀನಿ ಅಂತ ಅವ್ರ ಪಾಪ ತುಂಬ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೀಪಕ್ ಕುಮಾರ್ JK ಅವ್ರ ಬಗ್ಗೆ ನನಗೆ ಹೇಳಬೇಕು. ಯಾಕಂದ್ರೆ ಅವರ ಅಪ್ಪಾಜಿ ಬಂದು ನಮಗೆ ತುಂಬಾ ಆತ್ಮೀಯರು. ಅವ್ರ ಕಡೆಯಿಂದಾನೇ ನಮ್ಗೆ ಇವ್ರು ಪರಿಚಯ ಆಗಿದ್ದು. ಅವ್ರದ್ದೊಂದಿಷ್ಟು ಸುಮಾರು ಚಿತ್ರಗಳಿಗೆ ನಾವು ಕ್ಯಾಮೆರಾಗಳನ್ನ ತಗೊಂಡಿದ್ದೆ ನಾನು. ಆ ಟೈಮಲ್ಲಿ ಹೇಳೋರು, ಅವ್ರ ಒಂದು ಕಾಮನ ಒಂದು ಬಳಸ್ತಾರೆ, ಮಾಮ್ ಅಂತಾರೆ ಎಲ್ಲರಿಗೂ. ಅವ್ರು ಕರೆದ್ಬಿಟ್ಟು ಹೇಳಿದ್ರು, ನನ್ನ ಮಗನ ಒಂದ್ಸಲ ನೋಡಪ್ಪ ಹೆಂಗ್ ಮಾಡ್ತಾರೆ ನೋಡಿ, ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದ್ರು. ಬಟ್ ಅದ್ಭುತವಾದ ಒಂದು ಫೋಟೋಗ್ರಫಿ ಹಾಗೂ ಸಿನಿಮಾಟೋಗ್ರಫಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ. ದೀಪಕ್ ಕುಮಾರ್ ಅವರಿಗೆ ನನ್ನ ಕಡೆಯಿಂದನೂ ತುಂಬಾ ಹೃದಯದ ಧನ್ಯವಾದಗಳು. ಒಳ್ಳೆ ಚೆನ್ನಾಗಿ ಇವತ್ತು ನೋಡಿದಿರಲ್ವಾ ಟ್ರೇಲರ್ ಅಲ್ಲಿ ಪ್ರತಿ ಶಾರ್ಟ್ಗೆ ಅವರು ನಾವು ಕಿತ್ತಾಡ್ತಾನೆ ಇರ್ತಿದ್ವಿ. ಹಣ ಹಿಂಗ್ ಬರಲ್ಲಣ ಅಂತಂದ್ರೆ ಅವರು ಅನ್ನೋದು, ನಾನು ಇಲ್ಲ ಹಿಂಗೆ ಬೇಕು ಅಂತ ನಾನು ಅನ್ನೋದು, ಲೈಟಿಂಗ್ ಪ್ಯಾಟರ್ನ್ ಹಿಡಿದು ಎಲ್ಲ ಮಾಡ್ತಾ ಇದ್ವಿ. ಆ ತರದ್ ಕೊಟ್ಟಿರ್ತಕ್ಕಂಥ ದೀಪಕ್ ಕುಮಾರ್ ಅವರಿಗೆ, ಹಾಗೆ
ರೋಬೋ ಬಂದಿದ್ದಾರೆ ಇವತ್ತು ಕಲಾವಿದರಾಗಿ. ಅವರು ಸುಮಾರು 4 ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಬಟ್ ಕನ್ನಡ ನಮ್ಗಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಿರ್ಬೇಕು, ದಕ್ಷಿಣ ಆಫ್ರಿಕಾದಿಂದ ಬಂದವರು ಅವರು ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಅಪ್ಸರ ಇವತ್ತಿಲ್ಲ, ನಮ್ಮ ಚಿತ್ರದ ನಾಯಕಿ ನಟಿ, ಅವರ ತಂದೆ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದಾರೆ. ನಮ್ಮ ರಾಮಕೃಷ್ಣ ಸರ್ ಅವ್ರದ್ದು ಸಹಕಾರ ತುಂಬಾ ಇದೆ ನಮ್ಮ ಸಿನಿಮಾಗೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು, ಏನೇ ಇರ್ಬೋದು, ಅವರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗ್ ಒಂದು ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಶ್ನಾಥ್ ಸರ್ ಇದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಕ್ಕಂದ್ರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ. ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ ನಮ್ಮ ಪುಣ್ಯ, ಯಾಕಂದ್ರೆ ಅವ್ರ ನಮ್ಮ ಗುರುಗಳು ಅವರು. ಇವತ್ತು ಕಾಶ್ನಾಥ್ ಸರ್ ಇರೋದ್ರಿಂದನೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ. ಇಲ್ಲಿರೋದು ನಾವು ಮತ್ತೆ ನಮ್ಮ ಷಣ್ಮುಖ ಜೈ ಸರ್ ಮತ್ತೆ ಕಾಶ್ನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವೆಂದ ವರ್ಕ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನಮ್ಗೆ, ಆರ್ಟ್ ಡಿಪಾರ್ಟ್ಮೆಂಟ್, ಅವ್ರು ಇಲ್ಲೇ ಇದ್ದಾರೆ ನಮ್ಮ ಹೇಮರಾಜ್ ಅವರು, ಅವ್ರಿಗೂ ತುಂಬಾ ಧನ್ಯವಾದಗಳು. ಆಮೇಲೆ ಹೀರೋಯಿನ್ ಅವ್ರದ್ದು ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು, ಆರತಿ ಮೇಡಮ್ ಅವರು ಅಂತ, ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್. ಹಾಗೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ರು ತಮ್ಮ ತಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಈಗ ತಾನೇ ನಮ್ಮ ಬಾಲರಾಜ್ ಸರ್ ಬರ್ಬೇಕಾಗಿತ್ತು, ಅವ್ರು ಇನ್ನೇನು ಬರ್ಬೋದು ಇಷ್ಟರಲ್ಲೇ. ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ, ಹಿತನ್ ಹಾಸನ್ ಅವ್ರು ಮಾಡಿದ್ದಾರೆ. ಅವರು ತುಂಬಾ ಅಚ್ಚುಕಟ್ಟಾಗಿ ನಾವೇನ್ ಕೇಳ್ಕೊತೀವೋ ಅದ್ರ ತಕ್ಕದಂಗೆ ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ 4 ಸಾಂಗ್ ಇದೆ ಸಿನಿಮಾದಲ್ಲಿ. ಆ 4 ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು, ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ, ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿಯಾಗಿ ಚಂದ್ರು ಬಂಡೆ ಅವ್ರ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬಾ ನಮ್ಗೆ ಟಫ್ ಆಗಿತ್ತು. ಯಾಕಂದ್ರೆ ನಮ್ ಸಾರ್ಗೆ ಒಂದು ಹೊಡೆತ ಬಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಸಿನಿಮಾ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಟಚ್ ಮಾಡ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಬಟ್ ಇವರು ಪ್ರತಿ ಒಂದು ಶಾರ್ಟ್ ಅಲ್ಲಿ ಕೂಡ ಒದೆ ತಿಂದಿದ್ದಾರೆ. ಪ್ರತಿಯೊಂದು ಡೊಮೆಸ್ಟಿಕ್ಸ್ ಏನಿದೆಲ್ಲ ಎಲ್ಲ ಒರಿಜಿನಲ್ ಆಗಿ ಓಡಿಸ್ಕೊಂಡಿದ್ದಾರೆ. ಕೇಳೋರು ನಮ್ಗೆ ಏನಕ್ಕೆ, ಯಾಕೆ ಸರ್ ಈ ತರ ಮಾಡ್ತಿದ್ದೀರಾ, ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿಮ್ದು, ನೋಡಿ ಏನಾಗ್ತಿದೆ ಶಾರ್ಟ್ ಅಂದ್ರೆ, ಸರ್ ನನ್ಗೆ ಹೊಡೆದ್ರೆ ತಾನೆ ನನಗೆ ಗೊತ್ತಾಗೋದು, ನನ್ಗೆ ಒಂದ್ಸಲ ಹೊಡಿಸಿ ಪರವಾಗಿಲ್ಲ ಅನ್ನೋರು. ಆಮೇಲೆ ಸ್ಟಂಟ್ ಮಾಸ್ಟರ್ ಕೇಳ್ತಾ ಇದ್ದೆ ನಾನು, ಸರ್ ಈ ತರ ಹೇಳ್ತಿದ್ದಾರೆ, ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದ್ರೆ. ಸುಮಾರು ಏಟ್ಗಳು ತಿಂದಿದ್ದಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನ್ ಬೇಕಾದ್ರೆ ರಿಯಲಿಸ್ಟಿಕ್ ಆಗಿಯೇ ಬಂದಿದೆ. ಆ ತರ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಒಂದು ಡೆಡಿಕೇಶನ್ ಮಾಡಿ, ಆಮೇಲೆ ಇವ್ರದೊಂದು ಅಣ್ಣೋರ್ ಬಿಟ್ರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವರಲ್ಲಿ ನೋಡಿದ್ದೀನಿ ನಟರುಗಳಲ್ಲಿ. ಅದನ್ನ ಇವ್ರ ಹತ್ರ ಇತ್ತು. ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ, ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ, ಆ ಆಸನನ ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಅದನ್ನ ಒಂದು ತುಣುಕು ನಾವು ನಮ್ಮ ಚಿತ್ರದಲ್ಲಿ ಬೆಳೆಸ್ಕೊಂಡಿದ್ದೀನಿ ನಾನು. ಅಂದ್ರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ತೋರಿಸೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ಕೊಟ್ಲೆ ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರುತ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ. ತುಂಬಾ ಧನ್ಯವಾದಗಳನ್ನ. ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ತರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನು ಬೇಕು, ರಿಸ್ಕ್ ಅಂದ್ರೆ ಈ ತರದ ಸರ್ ಈಗ ಹೇಳಿದ್ವಲ್ಲ, ಅಂದ್ರೆ ಒಂದು ಸ್ಟಂಟ್ ಮಾಡ್ಬೇಕಾದಾಗ ಏನಾಗುತ್ತೆ, ಈಗ ಗೊತ್ತಿದ್ದವ್ರಿಗಾದ್ರೆ ಏನಾಗುತ್ತೆ, ಒಂದಿನ ಬಿಟ್ಟು 2 ದಿನ ಆಗ್ಬೋದು, ಅಥವಾ ಡೇ ಬಿಟ್ಟು ನೈಟ್ ಆಗ್ಬೋದು. ಈ ತರ ನಮ್ಗೆ ಶೂಟಿಂಗ್ ನೀವೇನ್ ಸ್ಪೆಷಲ್ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕಥೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರ್ಬೇಕನ್ನೋದು ಒಂದಿಷ್ಟು ಮೈಂಡ್ ಆಗಿ ಇಟ್ಕೊಂಡಿದ್ವಿ ಕೆಲವೊಂದನ್ನ. ಅದೇ ತರ ಬರೋದ್ರೊಳಗೂ ಅದು ಬರಲೇಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ಗಳಾಗಿರ್ಬೋದು ಅದೆಲ್ಲ ಆಗಿದೆ. ರಿಯಲಿಸ್ಟಿಕ್ ಅಂದ್ರೆ ಮೋಸ್ಟ್ಲಿ ಅವರಿಗೆ ರಿಲೀಸ್ ಆದ್ಮೇಲೆ ರಿಸ್ಕ್ ಆಗ್ಬೋದು ಅದೊಂದು ಡೈಲಾಗ್ಗಳೆಲ್ಲ ನೋಡಿದ್ರಲ್ವಾ, ಡೈಲಾಗ್ಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಫಿಲ್ಟರ್ ಇಲ್ದಂಗೆ ಎಳಿಸ್ಬಿಟ್ಟಿದ್ವಿ ಕೆಲವೊಂದನ್ನ. ಅದೇ ತರ ಸೀನಲ್ಲಿ ಕೂಡ ಕೆಲವೊಂದಿದೆ, ಅಂದ್ರೆ ಚಿತ್ರದಲ್ಲಿ ಸುಮಾರು ಇದೆ ಆ ತರದ್ದು. ಸೆನ್ಸರ್ ಆಗಿದೆ ಇದೆಲ್ಲ ಆಗಿದೆ ಸರ್, ಸೆನ್ಸರ್ ಏನ್ ಕಟ್ ಸೈನ್ ಕೊಟ್ಟಿಲ್ಲ, ಕೊಟ್ಟಿದ್ರು ಒಂದಿಷ್ಟು. ಹಂಗೆ ನಾವು ಸ್ವಲ್ಪ ಅವ್ರಿಗೆ ಟೆರರಿಸ್ಟ್ ಆದವರೆಲ್ಲ ಮುಸ್ಲಿಂ ಅಲ್ಲ, ಅದಕ್ಕೊಂದು ಕೌಂಟರ್ ಸಿನಿಮಾ ನೋಡಿದ್ರೆ ಇದಿರುತ್ತೆ. ಈಗ ತಾನೇ ನಮ್ಮ ಹಿತನ್ ಹಾಸನ್ ಅವ್ರು ಬಂದ್ರು, ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಸ್ವಾಗತ ಸರ್ ತಮ್ಗೆ. ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರ್ತಕ್ಕಂಥವ್ರು ಹಿತನ್ ಹಾಸನ್ ಅವರು. ಸರ್ ರಿಸ್ಕ್ ಅಂದ್ರೆ ಏನಿಲ್ಲ ಸರ್, ಆ ತರದೇ ಇದೆ. ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡ್ಬೇಕಾದಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಕೋಮು ಸೌಹಾರ್ದದ ಬಗ್ಗೆ ಏನಾದ್ರು ಕಂಠ ಬರುತ್ತಾ? ಕೋಮು ಸೌಹಾರ್ದದ ಬಗ್ಗೆ ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯ ಟಚ್ ಮಾಡಿದೀವಿ ಇಲ್ಲನಲ್ಲ, ಬಟ್
ವಿಷಯ ಹೋಗೋದ್ರೊಳಗಡೆ ಏನೋ ಒಂದು ಡೈವರ್ಟ್ ಆಗುತ್ತೆ ಸರ್. ಸರ್, ಕೋಮು ಸೌಹಾರ್ದ ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಒಳ್ಳೆ ಬಾಂಧವ್ಯ ಇರೋ ತರ ಏನಾದ್ರು ತೋರಿಸ್ತಿದ್ದೀರಾ ಅಂತ? ಹೌದೌದು, ಅದು ಬರುತ್ತೆ. ಇಲ್ಲ ಅವ್ರು ಏನಾದ್ರು ಬೇಜಾರು ಮಾಡ್ಕೊಳ್ಳೋದು, ಕಿತ್ತಾಟ ಆಗೋದು ಆತರ ಇಲ್ಲ, ಇದು ಏನಂದ್ರೆ ಬೇಜಾರು ಮಾಡ್ಕೊಳ್ಳೋದು ಯಾವ್ದು ಏನು ಅಂತ ಅಂಶಗಳು ಇಲ್ಲ ಸರ್. ಯಾವ್ದು ಎಲ್ಲ ಚೆನ್ನಾಗಿದೆ. ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ಬರಿಗೆ ಮಾತಾಡೋ ಅದು ಕಿತ್ತಾಡ್ಬಿಟ್ಟು ಕೊನೆ ಒಂದು ಡಿಸಿಷನ್ ಬರ್ತೀವಿ. ಆ ಡಿಸಿಷನ್ ಇದೆ ಸರ್ ಅದ್ರಲ್ಲಿ ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ. ಅದೇ ಶೋಭರಾಜ್ ಹೇಳ್ತಾರೆ, ಏನಂತ ಹೇಳ್ತಾರೆ ಸರ್? ಶೋಭರಾಜ್ ಡೈಲಾಗ್ ಹೇಳ್ತಾರೆ ಅದನ್ನ. ಹೌದು. ಊರಲ್ಲಿರಲ್ಲ ಒಪ್ಕೊಂಡ್ರು ಇನ್ನ ನಿಮಗೆ ಬುದ್ಧಿ ಅದೇ ಟರ್ನಿಂಗ್ ಪಾಯಿಂಟ್. ಹೌದು ಹೌದು, ತುಂಬಾ ಮೆಸೇಜ್ ಇದೆ ಸರ್. ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ಮೇಲೆ ತರಕ್ ಪ್ರಯತ್ನ ಪಟ್ಟಿದೀವಿ. ರಿಸ್ಕ್ ಅನ್ನೋದು ಏನಿಲ್ಲ ಸರ್. ಒಂದು ನೈಜ ಘಟನೆ ಯಾವ ತರ ತೆರೆ ಮೇಲೆ ತರಬೇಕಾದಾಗ ಸಿನಿಮ್ಯಾಟಿಕ್ ಅಲ್ಲಿ ಕೆಲವೊಂದು ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಈಗ ಏನೋ ಒಂದು ಹೇಳ್ತೀವಿ, ಈಗ ನೋಡಿ ಹೇಳಿದ್ರು ಸಾರ್ಗಳೆಲ್ಲ ಹೇಳಿದ್ರು ಒಂದು ಸೆನ್ಸರ್ ಅಲ್ಲಿ ಏನಾದ್ರು ಕೇಳಿದ್ರ ಅಂತ. ಆ ತರದಲ್ಲ ನಾವು ರಿಸ್ಕ್ ಹೇಳ್ಕೊಳ್ಳಬೇಕು ಸರ್ ಅಂತ ಟೈಮಲ್ಲಿ. ಅಲ್ಲೊಂದು ಪ್ರಶ್ನೆ ಕೇಳ್ತೀರಾ ನೋಡಿ? ಹಾ ಹೇಳಿ ಸರ್. ಸರ್, ಎಲ್ಲಿ ನಡೆದಿದೆ ಘಟನೆ ಇದು? ಇದು ನಾನು ಒಂದು ಡಿಗ್ರಿ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತನ ಲೈಫಲ್ಲಿ ನಡೆದಿದ್ದು. ಬಟ್ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಕಡೆಯಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದು ಸರ್. ಡೈರೆಕ್ಟರ್ ಈಗ ಹಾ ಸರ್, ತಮಿಳುನಾಡವರು ಕಾವೇರಿ ಇಶ್ಯೂ ಕೊಡಲ್ಲ, ಹೌದು, ಸಿನಿಮಾದವರು ಹಿಂದೂ ಮುಸ್ಲಿಂ ಇಟ್ಕೊಂಡು ಬರೀಲವು ಇದು ಇದೇ ಆಗಿದೆ. ಜನ ಮತ್ತವರು ಕೂಡ ಸಿನಿಮಾ ಸುಮ್ಮನೆ ಅದನ್ನ ಪ್ರಚೋದನೆ ಮಾಡ್ತಾ ಇದೀವಿ ಅಂತ ಅನ್ಸಲ್ವಾ ಅಂತ? ಆ ತರದ್ದು ಏನಿಲ್ಲ ಸರ್ ಇದರಲ್ಲಿ. ಒಂದು ಜಿಹಾದ್ ನಡೀತಾ ಇರ್ತದೆ. ಹೌದು ಇದೆಲ್ಲ ಒಂದ್ ಕಡೆ ಮತ್ತೆ ಖಂಡಿತ. ಬಟ್ ನೀವು ಕೇಳಿದ್ದು ಚೆನ್ನಾಗಿದೆ ಸರ್. ಆದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಅನ್ಸೋದಿಲ್ಲ ಸರ್ ಯಾರಿಗೂ. ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಸರ್ ಲಾಸ್ಟ್ ಊರು. ಆ ತರದ ಊಹೆ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ ಸರ್ ಇದರಲ್ಲಿ. ಈಗ ನೀವು ಹೇಳಿದ್ರು ಸೌಹಾರ್ದ ಆಗ್ಬೋದು, ಕೋಮ್ ಆಗ್ಬೋದು, ಅಥವಾ ಏನ್ರಿ ಅವ್ರಿಗೆ ಹೋಗಿ ತಂದಿಡ್ತೀರಾ, ಆ ತರದ್ ಏನಿರುತ್ತಲ್ಲ ಅದು ಯಾವುದೂ ಇರಲ್ಲ ಸರ್. ಸುಮಾರು 4-5 ಸಿನಿಮಾ ಹೌದೌದು, ಅದೇ ಬಂದಿದೆ. ಖಂಡಿತ ಖಂಡಿತ. ಬಟ್ ಈ ಪ್ಯೂರ್ ಒಂದು ಲವ್ ಸ್ಟೋರಿ ಸರ್. ಪ್ರತಿಯೊಬ್ಬ ಮಾನವತ್ವ ಇರ್ತಕ್ಕಂಥ ನೋಡ್ಲೇಬೇಕಾದ ಚಿತ್ರ. ಒಂದು ಇಷ್ಟಪಡ್ತಾರೆ ಖಂಡಿತವಾಗಿ. ಒಂದು ಮ್ಯೂಸಿಕಲ್ ಸಿನಿಮಾ, ಮ್ಯೂಸಿಕಲ್ ಜರ್ನಿ ಆಗುತ್ತೆ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಆ ತರ. ಹಾಗೆ ನಮ್ಮ ವೆಂಕಟ್ ಸರ್ ಕೂಡ ಬಂದಿದ್ದಾರೆ ಇವತ್ತು. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಒಂದು ಮಾಡ್ಕೊಟ್ಟಿದ್ರು. ಅವರು ಕೂಡ ತಮ್ಮ ಬಿಡುವು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸರ್. ಇನ್ನು ಆದಷ್ಟು ಬೇಗನೆ ತೆರೆಗೆ ಬರ್ಬೇಕು ಅನ್ಕೊಳ್ಳಿ ಸರ್, ನೆಕ್ಸ್ಟ್ ಮಂತ್. ಹೀಗಾಗಿದೆ. ಜೂನ್ 26 ಟ್ರೈಲರ್. ಹಾ ಸರ್, ಟ್ರೈಲರ್ ಇವತ್ತೆಲ್ಲ ಸರ್. ಅದು ಡೇಟ್ ಹಾಕ್ಬಿಟ್ಟು ಜುಲೈ 26 ಹಾಗಾಗಿದೆ ಸರ್. ಅದೇ ಚಿತ್ರವನ್ನು ಈ ತರ ಮಾಡಿದೀವಿ ಸರ್, ಖಂಡಿತ. ಕೇಳಿ ಪರವಾಗಿಲ್ಲ, ಕೇಳಿ ಸರ್, ಏನು ಸರ್. ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಒಂದು 75 ಭಾಗ ಇಲ್ಲೇ ಮಾಡಿದ್ದಾರೆ ಶೂಟಿಂಗು. ಮಿಕ್ಕಿದು ತುಮಕೂರು, ನೆಲಮಂಗಲ, ಆಮೇಲೆ ಯಲಹಂಕ ಮಾಡಿದೀವಿ. ಬಟ್ ಆಲ್ಮೋಸ್ಟ್ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಸರ್ ಎಲ್ಲ ಮಾಡಿದ್ವಿ. ಇದು ನಡೆದಿದ್ದು ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಡೆದಿದ್ದು. ನಮ್ಮ ಲೇಟ್ ಆಗುತ್ತೆ, ಬೆಂಗಳೂರಲ್ಲಿ ನಡೆದಿದ್ದು. ನೇಟಿವಿಟಿ ಬಂದು ಬೆಂಗಳೂರೇ ಇರುತ್ತೆ ಸರ್. ಮಿಕ್ಕಿದ್ದು ಒಂದಿಷ್ಟು ಪೇಪರ್ ಕಟ್ಟಿಂಗ್ಸು, ಆಮೇಲೆ ಒಂದಿಷ್ಟು ಟ್ರೂ ಇನ್ಸಿಡೆಂಟ್ಗಳು ಕೆಲವೊಂದು ಯೂಟ್ಯೂಬಲ್ಲಿ ಬಂದಿದ್ದು, ಅದೆಲ್ಲ ನೋಡ್ಬಿಟ್ಟು ಕಲೆಕ್ಟ್ ಮಾಡಿದ್ವಿ ಸರ್. ಆ ಥರದೊಂದು ಸಬ್ಜೆಕ್ಟ್. ನಿಮಗೆ ಟೈಟ್ಲು ಈಸಿಯಾಗಿ ಸಿಗ್ತಾ ಇದು? ಸಿಕ್ತು ಸರ್, ತುಂಬಾ ಕಾಮನ್ ಆಗಿದೆ ಟೈಟಲ್. ಹೌದು ಸರ್, ಹೌದು. ನಾವು ಸಿಗೋದೇ ಇಲ್ಲ ಅಂತ ಅನ್ಕೊಂಡು ಹೋಗ್ಬಿಟ್ಟಿದ್ವಿ ಸರ್. ಬಟ್ ಹೋದ ತಕ್ಷಣ ರಿಜಿಸ್ಟರ್ ಯಾವ್ದು ಇರ್ಲಿಲ್ಲ, ಮಾಡಿಸಿ ಆಯ್ತು. ಪಾಪ ಅವ್ರು ತಾಜ್ ಅಂತ ಟೀ ತರ ತಾಜ್ ಅಂತ ಖಂಡಿತ ಇರ್ಬೋದು ಸರ್, ಇರ್ಬೋದು. ಆ ಥರ ಇದೆ ಸರ್. ನೀವೆಲ್ಲರೂ ಬಂದಿದ್ದೀರಾ, ನಮ್ಮ ಚಿತ್ರವನ್ನು ಇಷ್ಟು ಪ್ರೋತ್ಸಾಹ ಮಾಡಿದ್ದೀರಾ. ಎರಡನೇ ಟೈಮ್ ಆಯ್ತು ನಾವೆಲ್ಲ ಮೀಟ್ ಮಾಡ್ಲಿಕ್ಕೆ. ತುಂಬಾ ಸಂತೋಷ ಆಯ್ತು ಸರ್ ತಮ್ಮನ್ನೆಲ್ಲ ಮತ್ತೊಮ್ಮೆ ನೋಡ್ಲಿಕ್ಕೆ. ನಮ್ಮ ಚಿತ್ರ ಆದಷ್ಟು ಬೇಗ ತೆರೆಗೆ ಬರುತ್ತೆ. ನಮ್ಮ ಚಿತ್ರ ಒಂದೆಲ್ಲ, ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬರ್ಬೇಕು ಅನ್ನೋದು ನಮಗೊಂದು ಆಸೆ ಇದೆ. ಥಿಯೇಟರ್ಗಳಿಗೆ ಜನಗಳು ಬರಬೇಕು. ಜನಗಳು ಬಂದು ನಮ್ಮ ಸಿನಿಮಾಗಳೆಲ್ಲ ನೋಡಿದಾಗನೇ ಅದಕ್ಕೊಂದು ಬೆಲೆ ಬರುತ್ತೆ. ಒಂದು ಕಲೆಗೊಂದು ಬೆಲೆ ಬರ್ಬೇಕಂದ್ರೆ ಜನಗಳೊಂದು ಚಪ್ಪಾಳೆ, ಅವರೊಂದು ಪ್ರೋತ್ಸಾಹ, ಅವರ ಒಂದು ಅಭಿಮಾನದ ಆಶೀರ್ವಾದ ಇದೆಯಲ್ವಾ, ಅದು ಯಾವತ್ತೂ ಇರಬೇಕು. ಹಾಗೆ ನಮ್ಮ ತಾಜ್ ಚಿತ್ರದ ಮೇಲೆ ತಮ್ಮೆಲ್ಲರ ಸಪೋರ್ಟ್ ಇದ್ದ ಹಾಗೆ ಎಲ್ಲ ಜನಗಳ ಸಪೋರ್ಟು ಮತ್ತು ಪ್ರೇಕ್ಷಕ ವರ್ಗದವರ ಸಪೋರ್ಟ್ ಇರಬೇಕೆಂದು ನಾನು ಈ ಮೂಲಕ ಕೇಳ್ಕೊಳ್ತಾ, ಇವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ಸರ್. ಫೋನಲ್ಲೇ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ. ಅವರು ಫೋನಲ್ಲಿ ಹತ್ಕತೆ ಕೇಳಿದ್ರು. ನಾನು ಫೋನಲ್ಲಿ ಬಹಳಷ್ಟು ಕೇಳಿದ್ದೀನಿ ಸರ್. ಬಹಳಷ್ಟು ಒಂದ್ಸಲ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ 3 hours ಆದ್ರೂ ಮಾತಾಡ್ತಾ ಇದ್ದೆ ಸರ್. ಖಂಡಿತ ಅಂದ್ರೆ ಎಲ್ಲವನ್ನೂ ಕತೆ ಪೂರ್ತಿ ಹೇಳಕ್ ಆಗೋದಿಲ್ಲ ಸರ್ ಫೋನಲ್ಲಿ. ಕೆಲವೊಂದು ಇನ್ಸ್ಟೆಂಟ್ ಹೇಳ್ಬಿಟ್ರೆ ಸಾಕು ಸರ್, ಅದ್ರ ಬಗ್ಗೆ ನಾವು ಏನಾದ್ರೂ ಮಾಡಬಹುದು ಅಂತ ಒಂದು ಇದು ಬರುತ್ತೆ ಸರ್. ಹೇಳಿದೆ ಸರ್, ಬಹಳಷ್ಟು ಹೇಳಿದ್ರು ಪಾಪ. ಬಟ್ ಒಂದು ಹಿಂದೂ ಮುಸ್ಲಿಂ ಈ ತರ ಆಗಿತ್ತು ಸರ್. ನಮ್ಮ ಒಂದು ಇವರಲ್ಲಿ ಫ್ರೆಂಡ್ ಅಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್, ಬಹಳ ಚೆನ್ನಾಗಿದೆ ಕಥೆನ,
ಈಗ ಎಲ್ಲ ಕಡೆ ಗೊತ್ತಲ್ಲ ಸರ್, ಹಿಂದೂ ಮುಸ್ಲಿಂ ಅಂತ ಕಾಮನ್ ಆಗಿ ಹೊರಡಿಸಿ ಹೋಗ್ತಾನೆ ಇರ್ತದೆ, ಬರ್ತದೆ ಸರ್ ಸಮಾಜದಲ್ಲಿ, ಅದು ಕಾಮನ್ ಸರ್. ನಾವ್ ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಹಿಂದೂ ಮುಸ್ಲಿಂ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್, ಕರೆಕ್ಟ್ ಅಲ್ಲ ಸರ್? ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ವಿ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ ಸರ್. ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್. ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದಾನೆ, ಚೆನ್ನಾಗಿ ಹೇಳಿದಾನೆ, ಇದನ್ನ ನಾವು ಯಾಕೆ ಕರ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರ್ಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸಂತ ವ್ಯವಸ್ಥೆ ಮಾಡಿದೀವಿ ಸರ್. ಅದನ್ನ ಜನ ಎಷ್ಟು ಮಟ್ಟಿಗೆ ಹೋಗ್ತಾರೋ ನಮಗೆ ಗೊತ್ತಿಲ್ಲ ಸರ್. ಒಪ್ಪಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್, ಆಕಾಂಕ್ಷೆ ಸರ್. ಇನ್ನೊಂದು ಏನಂದ್ರೆ ಸರ್, ರಿಸ್ಕ್ ಅಂತ ಹೇಳಿದ್ರು ಸರ್, ಕರೆಕ್ಟ್. ಆ ರಿಸ್ಕ್ ಬಗ್ಗೆ ಸಾರ್ ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿದ್ರು. ಸಿನಿಮಾ ಮೇಲೆ ತುಂಬಾ ರಿಸ್ಕ್ ಸರ್, ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್. ನನ್ನಂತ ವ್ಯಕ್ತಿಗಂತೂ ಮೊದಲೇ ಬಹಳ ರಿಸ್ಕ್ ಸರ್. ಯಾಕಂದ್ರೆ ಸರ್, ಸಾರ್ ಫೈಟ್ ಯಾವ್ದಾದ್ರು ನೀವು ಹೇಳಿದಾಗ ಸರ್, ನಮ್ಗೆ ಅದಕ್ಕೆ ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್, ಕರೆಕ್ಟ್ ಸರ್ ಅವ್ರು ಹೇಳಿದಾಗ. ಆವಾಗ ಒಂದು 7:30 ಕ್ಯಾಮ್ರಾ ಇಟ್ಟಿದ್ದನ್ನ 12 o'clock ಅದನ್ನು ಫುಟೇಜ್ ಬರಲಿಲ್ಲ ಸರ್. ಆವಾಗ ನಮ್ಮ ಫಾದರ್ ಇದ್ರು ಸರ್, ಅವರು ಜೆ ಸಾರ್ ಇದ್ರು. ಅವಾಗ ಹೇಳಿದೆ ಸರ್, ಇಲ್ಲ ಸರ್ ನನಗೆ ಮೈ ಮೇಲೆ ಪ್ರತಿಯೊಂದು ಏಟ್ ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು, ಇಲ್ಲಾಂದ್ರೆ ನನಗೆ ಬರಂಗಿಲ್ಲ ಸರ್, ಇದು ಅಲ್ಲ ಕಣ ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರು ಸರ್. ಮಾರಮ್ಮನ್ ಪೂಜಾರಿ ಇರ್ತಾರಲ್ಲ, ಅವ್ರ ಚಾಟಿ ಹೊಡ್ಕೊಂಡ್ರೆ ಕರೆಕ್ಟ್ ಸರ್, ಇದು ಫ್ಯಾಕ್ಟ್ ಸರ್. ನಾನು ಯಾಕಂದ್ರೆ ಓಪನ್ ಆಗಿ ಮಾಡೋದು ಸರ್ ಎಲ್ಲವನ್ನ ಇದ್ದಿದ್ದು ಹೇಳ್ತೀನಿ ಸರ್. ಅವ್ರು ಹೇಳಿದ್ರು ಸರ್, ಚೆನ್ನಾಗಿ ಹೇಳ್ಬಿಡ್ತಾರೆ ಕಣ, ಹಂಗೆಲ್ಲ ಹೋಗ್ಬೇಡ ಅನ್ನು. ಇಲ್ಲ ಸರ್ ಪರವಾಗಿಲ್ಲ, ನಾನು ಸಹಿಸ್ಕೊಂಡು ಬಂದ್ರು ಸರ್. ಹಂಗಾಗಿ ನಾನು 6 ಫೈಟ್ ಹಾಗೆ ಮಾಡಿದ್ದೀನಿ ಸರ್. ಖಂಡಿತವಾಗಿ ತುಂಬಾ ಇದು ತಗೊಂಡು ಚಂದ್ರು ಗಂಟೆ ಸರ್ ನನಗೆ ಹೇಳಿ ಬಿದ್ದಂಗಲ್ಲೇ ಜ್ವಾಲ ಸೆಟ್ ಏನ್ ಬೇರೆ ಮಾಡ್ಕೊಬಿಡಿ, ಬಹಳ ಬಿಟ್ಟಿದ್ದಾರೆ ಅಂತಿದ್ರು ಸರ್. ಪಾಪ ಪ್ರೋತ್ಸಾಹಿಸಿದ್ರು, ಉತ್ಸಾಹ ಕೊಡ್ತಿದ್ರು ಸಾರು ಕೂಡ ತುಂಬಾ ಪ್ರೋತ್ಸಾಹಿಸ್ತಾರೆ. ಹಂಗಲ್ಲ ಸರ್, ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ. ಮೇಡಮ್ ಅವರಂತೂ ಸರ್, ಮೇಡಮ್ ತುಂಬಾ ಅವ್ರು ಇಲ್ಲ ಅನ್ನೋದಕ್ಕೆ ಕೇಳೋದು ಮನಸ್ಥಿತಿ ಬಹಳ ನೋವಾಗುತ್ತೆ. ತುಂಬಾ ಸಪೋರ್ಟ್ ಮಾಡಿದಾರೆ ಸರ್, ಯಾವುದೇ ವಿಷಯದಲ್ಲಿ ಆಗ್ಲಿ ಸರ್, ಹಿಂಗ್ ಬನ್ನಿ, ಈ ರೀತಿ ಬನ್ನಿ, ಈ ತರ ಮಾಡಿ, ನೀವೇನ್ ನಾಚಿಕೋಬೇಡಿ ಸರ್, ಏನು ಎಲ್ಲ ಫ್ಯಾಮಿಲಿ ಇದ್ದಂಗೆ ನೀವ್ಯಾಕೆ ಆಲೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರು ಸರ್. ನಾನು ಯಾಕಂದ್ರೆ ಹೀರೋಯಿನ್ ಆಗ್ಲಿ ಇನ್ನೊಂದಾಗ್ಲಿ ನಾನು ಬಹಳ ಹತ್ತಿರದಲ್ಲಿ ಯಾರೋ ನೋಡಿದಾರಲ್ಲ ಸರ್, ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದಾರ ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡವ್ರು ನಾವು, ಯಾಕಂದ್ರೆ ಅವ್ರು ಒಂಥರ ದೇವ್ರ ಇದ್ದಂಗೆ ಅನಿಸ್ತಿರ್ತದೆ ಸರ್. ಅಂತವ್ರಿಗೆ ನಾನು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತೇನೆ ಅಂದಾಗ ನನಗೂ ಒಂದ್ ಸ್ವಲ್ಪ ಮುಜುಗರ ಇರುತ್ತೆ ಸರ್. ಆಗ ಮೇಡಮ್ ಅವ್ರ ಹಂಗೇನಿಲ್ಲ ಸರ್, ಮಾಡಿ ಇದು ಪಾತ್ರ, ನೀವೇನ್ ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿದ್ರು. ವರ್ಧನ್ ಸಾರ್ ಕೂಡ, ಬಾಲರಾಜ್ ವಾಡಿ ಸರ್ ಕೂಡ, ಮತ್ತೆ ಜೆ ಸಾರ್, ದೀಪಕ್ ಸಾರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸಾರ್, ಲೊಡ್ಡು ಅಂತ ಹೇಳ್ತಾ ಇದ್ರು. ಪಾಪ ಅವರು ತೆಗಿತಕ್ಕಂಥ ಶಾಟ್ ಲೊಡ್ಡು ಆಗಿರ್ಬೇಕು ಸರ್ ಅಂತ ಇದ್ರು. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಲೊಡ್ಡು ಕೊಟ್ಟಿದ್ರು ಗೊತ್ತಿಲ್ಲ ಸರ್ ನನಗಂತ ಸರ್. ಅವ್ರು ತೆಗೆದ್ರಿಲ್ಲ ಸರ್, ಅದಲ್ಲ ಸರ್. ಈಗ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಸರ್ ಲೊಡ್ಡು ತರ ಬರ್ಬೇಕಂತ ಇದ್ರು. ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಟ್ ಸಿಕ್ಕಂಗಾಗುತ್ತೆ ಸರ್, ನೀವು ಹಂಗ್ ಮಾಡಿ ಅಂತ ಹೇಳ್ತಾ ಇದ್ರು. ಆಕ್ಷನ್ ಲಡ್ಡು ಅಲ್ಲ, ಟ್ಯಾಕ್ ಎಲ್ಲ ಆಗ್ಲಿ ಸರ್, ಆಕ್ಷನ್ ಎಲ್ಲ ಆಗ್ಲಿ ಸರ್, ಅದನ್ನ ಹೇಳ್ತಾ ಇದ್ರು. ಸಾರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್. ಪಾಪ ಅದನ್ನ ಅವಾಗ ನೆನ್ಸ್ಕೊಳ್ತಾ ಇರೋದು. ತುಂಬಾ ಧನ್ಯವಾದಗಳು ಸರ್ ಅವರಿಗೆ. ಯಾವ ಊರು ನಿಮ್ದು? ಬಳ್ಳಾರಿ ಸರ್. ಯೋಗ ಸರ್ ಸರ್ ಹೌದು ಸರ್, ಹೌದು ಸರ್, ಹೌದು ಸರ್. ಅದು ಏನಿಲ್ಲ ಸರ್, ನನ್ಗೆ ರಾಜಕುಮಾರ್ ಸರ್ ಮತ್ತೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನೋಡ್ತಾ ಇದ್ದೆ ಸರ್, ಅವರೆಲ್ಲ ಮಾಡ್ತಾರ, ನಾವ್ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಬಾರ್ದು ಅಂತ. ಮತ್ತೆ ಈ ಪೊಗರು ಸಿನಿಮಾ ನೋಡಿದಾಗ ನನಗೆ ಇವರು ಧ್ರುವ ಸರ್ಜು ಸರ್ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಸರ್, ಅವ್ರು ಮಾಡಿದ್ ನೋಡಿ. ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು 10 days ಅಲ್ಲಿ ಕಲ್ತಿದ್ದೀನಿ ಸರ್, 10 ದಿನ ಸರ್. ಮಾಡ್ತೀನಿ ಸರ್. ಈಗಲೂ ನಾನು ಜಾಗಿಂಗ್ ಒಂದು 2 ಕಿಲೋಮೀಟರ್ ಅಥವಾ 4 ಕಿಲೋಮೀಟರ್ ಜಾಗಿಂಗ್ ಮಾಡ್ತೀನಿ ಸರ್. ಮತ್ತೆ 5 o'clock ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್, ಒಂದು 1 hour 1.5 ಆಗುತ್ತೆ ಸರ್. ನಾನು ಮನೆಯಲ್ಲಿ ಕೆಲಸದ ಮೇಲೆ ಕೂಡ ಒತ್ತಡ ಬಹಳ ಬಿಸಿ ಸರ್ ನಾನು. ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್. ಆದಷ್ಟು ಮಾಡಿದ್ದೀನಿ ಸರ್. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ತರ ಬರಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ಅದರಲ್ಲಿ ಮಿಸ್ಟೇಕ್ ಆದ್ರೆ ಹೊಟ್ಟೆಗೆ ಹಾಕಿ ಸರ್. ಸಾರ್ ಕೂಡ ತುಂಬಾ ಪ್ರೋತ್ಸಾಹ ಮಾಡಿ ಶೂಟಿಂಗ್ ಅಲ್ಲಿ ಕೂಡ ಯಾವಾಗ್ಲೂ ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಹಂಗಪ್ಪ ಈಗ ಈ ರೀತಿ ಮಾಡು, ನಿನ್ನ ಭಯಗೊಳಕ್ ಹೋಗಬೇಡ ಅಂತ ಹೇಳ್ತಾ ಇದ್ರು ಸರ್. ಅವ್ರಿಗೂ ನನ್ನ ಧನ್ಯವಾದಗಳು ಸರ್. ಮತ್ತೆ ಕಾಶಿನಾಥ್ ಸರ್ ಅಂತೂ ಯಾವಾಗಲೂ ಹಿಂದೆ ಸರ್. ಪಾಪ ಅವರು ಬಹಳ ಸಹನೆಯಿಂದ ತಾಳ್ಮೆಯಿಂದ ಹಂಗಲ್ಲ ಮಗ ಕಣ ಹಿಂಗಲ್ಲ ಕಣ ಅಂತ ಹೇಳಿಕೊಂಡು
ನನಗೆ ನಟನೆ ಒಂದು ಪ್ರೊಡ್ಯೂಸರ್ ಅಲ್ವಾ? ಹೌದು ಸರ್ ನಾನು ಖರ್ಚು ಹೆಚ್ಚಾಯ್ತಾ ಅಥವಾ ಅನ್ಕೊಂಡಿದ್ದ ಬಜೆಟ್ ಅಲ್ಲಿ ಆಗಿದೆಯಾ? ಇಲ್ಲ ಸರ್ ಬಡ್ಜೆಟ್ ಅದು ಅದು ನಿಜ ಹೇಳು. ಇಲ್ಲ ಸರ್ ಮೀರಿದೆ ಸರ್ ಇವರು ಹೇಳಿದ್ದು ಒಂದು ಸರ್ ಆಗ್ತಾ ಇದ್ದು ಒಂದು ಸರ್ ಆಕ್ಚುಲಿ. ಮತ್ತೆ ಈಗ ಸರ್ 10 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಮತ್ತೆ 15 ಲಕ್ಷ ಹೋಯ್ತಂತ ಇನ್ನೊಂದು 5 ಲಕ್ಷ, ಒಂದು 50 ಲಕ್ಷ ಹೋಯ್ತಂತ ಇನ್ನೊಂದು 50 ಲಕ್ಷ ತರಲೇಬೇಕಲ್ಲ ಸರ್, ನೀವಿಲ್ಲ ಸರ್. ಈಗ ಸಿನಿಮಾ ಹೊರಗಡೆ ಬಂದ್ಮೇಲೆ ಸರ್ ನನಗೆ ಏನ್ ಬರುತ್ತೆ ಬಿಡುತ್ತೋ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನಾನು ಬೇರೆ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಸರ್. ಅದರಿಂದ ಏನಾದ್ರು ಬರುತ್ತೆ ಅನ್ನೋದೊಂದು ಪಾಯಿಂಟ್ ಒಂದು ಇರ್ತದಲ್ಲ ಸರ್, ಮೈಂಡ್ ಅಲ್ಲಿ ಹೋಗ್ಕೊಂಡು ಕೊರಿತಿರ್ತದೆ ಸರ್ ನಮ್ಮನ್ನು. ಅದಕ್ಕಾಗಿ ನಾನು ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ಸರ್ ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬಾ ಹಾತ್ರ ಬಿದ್ದು 8-10 ತಿಂಗಳಲ್ಲಿ ನಾನು ಕವರ್ ಮಾಡಿ ಕೊಟ್ಟಿದ್ದೀನಿ ಸರ್. ಆಗ ಆಕ್ಚುಲಿ ಚೆನ್ನಾಗಿತ್ತು ಸರ್. ಈಗ ಏನೋ ಬಹಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್, ಅಷ್ಟು ನನಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ. ಬಟ್ ಜನ ಮಾತ್ರ ಥಿಯೇಟರ್ನಾಗ ಬರ್ತಾ ಇಲ್ಲ ಸರ್. ಈಗ ಹೊರಗಡೆ ಸಾರ್ ಹೇಳಿದ್ರೆ ಸರ್ ಒಬ್ರು, ಊಟ ಚೆನ್ನಾಗಿದ್ರ ಸಾರ್ ಹೇಳಿದ್ರೆ ಸರ್, ಊಟ ಚೆನ್ನಾಗಿದ್ರ ಎಲ್ಲಿಗಾದ್ರೂ ಹುಡುಕೊಂಡು ಹೋಗ್ತಾರೆ. ಕರೆಕ್ಟ್ ಸರ್, ಓಣಿ ಒಳಗನ್ನು ಹುಡುಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಸರ್. ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್. ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ನಾಯಕ ನಟನಿಗೆ. ರೀಸೆಂಟ್ ಆಗಿ ಒಂದು 20 days ಬ್ಯಾಕ್ ಆಕ್ಚುಲಿ ನಾವು ಟೀಸರ್ ನಿಮ್ಮನ್ನ ಮೀಟ್ ಮಾಡಿದ್ದು. ಸ್ವಲ್ಪ ಬೇಗನೆ ಗೊತ್ತಾಗಿದೆ ಆಕ್ಚುಲಿ. ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಇನ್ನೂ 1 month ಲೇಟ್ ಆಗ್ಬೋದು ಅನ್ಕೊಂಡ್ರೆ ಅದಷ್ಟು ಆಕ್ಚುಲಿ ತುಂಬಾ ಅರ್ಲಿ ಅನ್ಸುತ್ತೆ ಮೀಟ್ ಮಾಡಕ್ಕಿಲ್ಲ. ಒಂದು 20 days ಮತ್ತೆ ಪಟ್ಟ 20 days ಅಲ್ಲಿ ನಾನು ಮಾತಾಡಿದ್ದೆ, ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ. ತುಂಬಾ ಬಹಳ ಖುಷಿ ಇದೆ ಒಂದು ಪಾತ್ರ ಮಾಡಿದ್ದಕ್ಕೆ. ಏನೋ ಒಂದು ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಕೊಟ್ಟಿರುವಂತ ಒಂದು ಕಥೆ ಇದೆ ಆಕ್ಚುಲಿ. ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲ ಕಲಾವಿದರು, ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಹೀರೋನ್ ಆಗಿರ್ಬೋದು, ಪ್ರತಿಯೊಬ್ಬ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ಆಗಿ ನನ್ನ ಎಲ್ಲ ಸ್ನೇಹಿತರು ಕಲಾವಿದರು, ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನಾನು ವಾಯ್ಸೇ ಇಲ್ಲ, ದೀಪುದೇ ವಾಯ್ಸಿದ್ದು. ಕೂಗಾಟ ಚೀರಾಟ ಎಲ್ಲ ಆ ತರ ಚೀರಾಡಿದ್ರು ಆಕ್ಚುಲಿ. ತುಂಬಾ ಚೆನ್ನಾಗಿ ದೀಪ ತುಂಬಾ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಬಹಳ ಇಷ್ಟ ಆಯ್ತು ದೀಪ ಜೊತೆ ಕೆಲಸ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಮಗೆ ಜಾಸ್ತಿ ಆಕ್ಚುಲಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದ್ದಾರೆ. ತುಂಬ ಪದೇ ಅದನ್ನ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ನಾವು ಆಕ್ಚುಲಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ, ಇನ್ನು ಸ್ವಲ್ಪ ಐ ಥಿಂಕ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ 20 ರಿಲೀಸ್ ಆಗುತ್ತೆ ಸಿನಿಮಾ. ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಮೀಡಿಯಾದ ಹತ್ರ, ಮಾಧ್ಯಮದ ಹತ್ರ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ. ನೀವೆಲ್ಲರೂ ನೀವು ಕನ್ನಡ ಚಿತ್ರರಂಗ ಬಂದ್ಕೊಂಡು ನೀವು ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಪಾಪ ಮರ್ತು ಬಿಟ್ಟೆ ನಾನು ಸಂಜಯ್ ಸಾರ್ ಇದಾರಲ್ಲ ಸರ್, ಅವ್ರನ್ನಂತೂ ತುಂಬಾ ನಾನು ನೆನ್ಸ್ಕೋಬೇಕು ಸರ್. ಯಾಕಂದ್ರೆ ನೈಟ್ ಹೊತ್ತು ಶೂಟ್ ಮಾಡಿದಾಗೆಲ್ಲ ಪಾಪ ತುಂಬಾ ಹತ್ರದಲ್ಲಿ ಇದ್ಕೊಂಡು ನಮಗೆ ತುಂಬಾ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ ಸರ್. ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರುವ ಎಲ್ಲ ಕಲಾ ಪ್ರೇಮಿಗಳು ಹಾಗೂ ಡೈರೆಕ್ಟರ್ ಮತ್ತೆ ಹೀರೋ ಸರ್, ಹಾಗೆ ನಮ್ಮ ದೀಪಕ್ ಸರ್, ಹಾಗೆ ನಮ್ಮ ವರ್ಧನ್ ಸರ್, ನಮ್ಮ ಕಾಶಿನಾಥ್ ಅವರು ಎಲ್ಲರೂ ಬಂದಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತೆ ಮಧ್ಯದಲ್ಲಿ ಕ್ವಶನ್ ಕೂಡ ಹಾಕಿದ್ದೀರಾ. ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ. ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಹೀರೋ ಸರ್ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಮಾಡೋ ಅಂತ ಒಂದು ಚಿತ್ರದಲ್ಲಿ ಮಾಡೋಂಥ ಅವಕಾಶವನ್ನು ಕೊಟ್ಟರು. ಅದನ್ನ ಕೊಟ್ಟಂತ ಅವಕಾಶವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೆ ನನ್ನ ಮಗಳಲ್ಲ, ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ. ಅವರು ದೇವರಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತು. ಮತ್ತೆ ಮನೆಯಲ್ಲಿ ಕೂಡ ಪೂಜೆ ಮಾಡ್ಬೇಕಾದ್ರೆ 1 hour 2 hour ಅಲ್ಲಿ ದೇವರ ಹತ್ರ ಕುತ್ಕೊಂಡಾಗ ಶಾರದಾಂಬೆ ನಮ್ಮ ಮನೆಯಲ್ಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು. ಇಷ್ಟು ಬೇಗ ದೇವರು ನನ್ನ ಮಗಳನ್ನು ಕರ್ಕತ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಒಂದು ಚಿತ್ರತಂಡ ನನಗೂ ಕೂಡ ನಾನು ಎಲ್ಲಿ ಶೂಟಿಂಗ್ ಇರುತ್ತೆ ಆ ಕಡೆ ಎಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋದಾಗ ನನ್ನ ಮಗಳು ನಮ್ಗೆಲ್ಲ ತರ ಸಹಕಾರ ಮಾಡಿದ್ದಾರೆ. ಮತ್ತೆ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಪಾಪ. ನಮ್ಗೆ ಒಂದು ರಾಜರತ್ನಾಕರ್ ಅವರು ಈ ಡೈರೆಕ್ಷನ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ. ಅದು ತಾಜ್ ಅಂತೇಳಿ ಒಂದು ಮರೆಯಲಾರದ ಒಂದು ತಾಜ್, ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು ತಾಜ್ ಅನ್ನೋದೊಂದು ಆ ಒಂದು ಲವ್ ಸ್ಟೋರಿ. ಅಂದ್ರೆ ಆತ್ಮೀಯತೆಯಿಂದ ಬರುವಂತ ಒಂದು ಮಾನವೀಯತೆ ಧರ್ಮದ ಒಂದು ಆತ್ಮದಿಂದ ಹುಟ್ಟುವಂತ ಲವ್. ಇದನ್ನ ತಾಜ್ ಮಹಲ್ನೇ ಕಟ್ಟಿದ್ದಾರೆ.
ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಇವರು ತಾಜ್ ಅನ್ನೋ ಒಂದು ಚಿತ್ರನ ಬಿಡುಗಡೆ ಮಾಡಿ ನನ್ನ ಮಗಳಿಗೆ ಮತ್ತು ನನಗೂ ಒಂದು ವೇದಿಕೆ ಮೇಲೆ ಮಾತಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರ 6 ಕೋಟಿ ಕನ್ನಡಿಗರು ನನ್ನ ಮಗಳಲ್ಲ, ಇವತ್ತಿನ ದಿವಸ 6 ಕೋಟಿ ಕನ್ನಡಿಗರ ಮಗಳಾಗಿದ್ದಾರೆ. ಹಾಗಾಗಿ ದಯಮಾಡಿ ನಾನೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮ ಮಿತ್ರರಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ, ಕನ್ನಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗಳಿಗೆ ಒಂದು ಆಸೆ ಇತ್ತು, ಆಸೆ ಪೂರೈಸೋದು ಮುಂಚೆ ಅವರು ಈ ಲೋಕ ತಿಳಿಸಿದ್ದಾರೆ. ಹಾಗಾಗಿ ನೀವೆಲ್ಲ ನೋಡಿ ಈ ಒಂದು ಚಿತ್ರನ ಸಕ್ಸಸ್ ಮಾಡಿ ಆ ಒಂದು 100 days ಅಥವಾ ಒಂದು ಒಳ್ಳೆ ಚಿತ್ರ ಓಡಿ ಸಕ್ಸಸ್ ಆಗದೆ ಮತ್ತು ಕನ್ನಡಿಗರಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಹಾಗೂ ನನ್ನ ಒಂದು ಆತ್ಮೀಯತೆಯಿಂದ ಮತ್ತೆ ನಮ್ಮ ಮಡದಿಯವರು, ನನ್ನ ಮಕ್ಕಳು, ನನ್ನ ಮಗ ಎಲ್ಲರೂ ಕೂಡ ಬರಬೇಕಿತ್ತು. ಈ ದುಃಖನ ತಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲೇ ನೋಡಿದಾಗ ಅವ್ರಿಗೆ ಮನೇಲಿ ಭಾರಿ ಇದಾಯ್ತು. ಹಾಗಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ, ಮತ್ತೆ ಅದು ಸರ್ ದೀಪಕ್ ಸರ್ ಅಂತೂ ನೋಡಮ್ಮ, ನಮ್ಮ ದೀಪಕ್ ಸರ್ ನಮ್ಮ ಮಗಳಿಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ನಾನಿದ್ದೀನಮ್ಮ, ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತೇಳಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೀರೋನು ಅಷ್ಟೇ ಪಾಪ ಒಂದ್ಸಾರಿ ಅವ್ರು ಹೇಳುದು ರಿಯಲ್ ಆಗಿ ಹೊದೆ ತಿಂದು ಮಾಡಬೇಕು ಅಂದ್ರೆ ಫೈಟ್ ನ ರಿಯಲ್ ಆಗಿ ನಾನು ನನ್ನ ಮೈಕ್ ಟಚ್ ಆದ್ಮೇಲೆ ಇದಾಗಬೇಕು ಅಂತ ಒಂದ್ ಸೀನ್ ಅಲ್ಲಿ ನನ್ನ ಮಗಳು ಒಂದು ಸೀನ್ ಇತ್ತು, ಅದು ಆಕ್ಚುಲಿ ಒಂದು ಮೂಗಿನ ಮೇಲೆ ಒಂದು ಸೀನ್, ಆಕ್ಚುಲಿ ಅದು ರಿಯಲ್. ಆಗ ಅವ್ರು ಟಚ್ ಆಯ್ತು, ಅವಾಗ ಸ್ವಲ್ಪ ರೇಗಾಡಿದ್ರು, ಪಾಪ ಅವ್ರು ಬೆವ್ತೋದ್ರು. ಆ ಬೆವ್ತಾಗ ನಾನು ಹೇಳಿದೆ, ಇಲ್ಲಪ್ಪ ಇದು ಕಲೆ, ಇದು ಕಲೆ ಅಂದ್ರೆ ನಟನೆ ಅಂದ್ರೆ ನಟ ಏನು ನಟರಾಜನ ರೂಪ ಇದೆ, ಆ ಶಾರದಾಂಬೆ. ಬಟ್ ಯಾರು ಕಲೆಯಲ್ಲಿ ಯಾರು ತಪ್ಪು ತಿಳ್ಕೊಬಾರ್ದಮ್ಮ ಅಂತ ನನ್ನ ಮಗಳು ಕೂಡ ಹೇಳಿದೆ. ಆಗ ಹೌದಪ್ಪ ಅಂತ ಹೇಳಿ ಒಂದ್ಸರಿ ಕಂಡ್ಬಿಟ್ಲು ಅವ್ರ ಮೇಲೆ. ಪಾಪ 4 ಸರಿ ಅವರು ಆ ರೋಲ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ನನ್ ನೋಡ್ತಾ ಇದ್ರು, ನಾನೇ ಧೈರ್ಯ ಹೇಳಿದೆ, ಸರ್ ಇಲ್ಲ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ, ಯಾಕೆ ನರ್ವಸ್ ಆಗ್ತಿದ್ದೀರಾ, ನಾನ್ ಬೇಕಾದ್ರೆ ಆ ಕಡೆ ಸೈಡಿಗೆ ಹೋಗ್ತೀನಿ, ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಏನಿಲ್ಲ ಎಲ್ಲ ಸರಾಗವಾಗಿ ಈಸಿಯಾಗಿ ತಗೊಳ್ಳಿ ಅಂತ ಹೇಳಿದೆ. ಪಾಪ ನಮ್ಮ ಡೈರೆಕ್ಟರ್ ಕೂಡ ನಾನು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಿದ್ದೆ, ಸ್ವಲ್ಪ ಜಾಸ್ತಿ ಕೀಟ್ಲೆ ಜಾಸ್ತಿ ನಾನು ಹೋಗಿ ಏನಾದ್ರು ಮಾಡ್ತಿದ್ದಾಗ ನನ್ನ ಮಗ, ಅಪ್ಪ ನೀವು ಹಂಗೆಲ್ಲ ಮಾಡಬಾರ್ದು, ಅವರು ತುಂಬಾ ಫಿಲಿಮ್ ಕ್ಯಾಮ್ರಾದ ಹತ್ರನೂ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದೆ. ಅಷ್ಟು ನನಗೆ ಸಲಹೆಯನ್ನ, ನನಗೆ ಒಂದು ಸಹಕಾರವನ್ನು ನೀಡಿದ್ರು, ಮತ್ತೆ ಎಲ್ಲಾ ತರದನ್ನು ಪ್ರೋತ್ಸಾಹ ಮಾಡಿದ್ರು. ಅದು ನನ್ನ ಮಗಳಿಲ್ಲ, ಅದೊಂದೇ ಕೊಡುಗು ನನಗೆ. ಸಿನಿಮಾ ಮೂಲಕ ಯಾವಾಗ್ಲೂ ಇರ್ತಾರೆ, ಎಲ್ಲ ಮಾಧ್ಯಮದವ್ರು ಸಂತೋಷ ಇರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಮ್ಮ. ನನ್ನ ಮಗಳು ತೆರೆ ಮೇಲೆ ಇದ್ದಾರೆ ಅಂತ ಅಂದಾಗ ನಮ್ಮ ನಿಜ ಜೀವನದಲ್ಲಿ ಇದ್ದಾರೆ ಅಂತ ಅನ್ಕೊಂಡು ನಾವು ಕೂಡ ಭಾವಿಸ್ಕೊತೀವಿ. ಆಗಲ್ಲ, ಆದ್ರೂ ಕೂಡ ಲಾಸ್ಟ್ ಟೈಮ್ ಸಾಕಷ್ಟು ಒಂದ್ ಕೈಲಿ ಆಗಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕನ್ನಡಿಗರು ನೋಡ್ಲಿ, ಈ ಪಿಕ್ಚರ್ ಸಕ್ಸಸ್ ಮಾಡ್ಲಿ ಅಂತೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ನಮಸ್ಕಾರ. ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದೇ ಎಲ್ರಿಗೂ ಗೊತ್ತಿರೋ ತರ ನಂದು ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಆರ್ ಚಂದ್ರ ಅವ್ರದ್ದು ಫಸ್ಟ್, ನಂದು ಫಸ್ಟ್ ಸಿನಿಮಾ. ಅಲ್ಲಿಂದ ತಾಜ್ ವರ್ಗು ನೀವು ಇವಾಗ್ಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು. ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟ್. ತಾಜ್ ಮಹಲ್ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ. ಸೊ ಅದು ನಮ್ಮ ಕನ್ನಡ ಸಿನಿಮಾಗಿರೋ ತಾಕತ್ತು. ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗಿ ಅವರು ಏನು ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ಒದೆ ತಿಂದಿದಾರೋ ನಿಜವಾಗ್ಲು ಅದನ್ನ ಈ ಸಿನಿಮಾ ಸಕ್ಸಸ್ ಅಲ್ಲಿ ಮರೀಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ದೀಪಕ್ ಅವ್ರ ನಮ್ಮ ಹಾಯ್, ಇಲ್ಲಿ ಬಂದಿರಲ್ಲ ಪ್ರೆಸ್ ಫ್ರೆಂಡ್ಸ್ ಫಸ್ಟ್ ಹಾಯ್. ಏನಿಲ್ಲ, ಟೆಕ್ನಿಕಲ್ ಪಾರ್ಟ್ ಆಗಿ ಮಾತಾಡ್ಬೇಕು ಅಂದ್ರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದ್ವಿ. ಯಾವುದು ಎಕ್ಸ್ಟ್ರಾ ಏನು ಇಲ್ಲದೆ ಏನ್ ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದೀವಿ, ಒಂದೊಳ್ಳೆ ಕತೆ ಮಾಡಿದೀವಿ. ತುಂಬಾ ಜನ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಅದು ನಮ್ಮ ತಂದೆಯವರು ಕಲಿತಾರೆ ಸರ್. ನಾನು ಅದೇನಂದ್ರೆ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರ ಮಾಮ್ ಅಂತ ಹೇಳ್ತಾರೆ ಅವರು. ಅದೊಂದು ನಾನು ಕಾಪಿ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ಸರ್ ಪೂರ್ತಿ A to Z ನಮ್ಮ ತಂದೆಯವ್ರದೇ ಸರ್. ಏನ್ ನೋಡಿದೀರಾ ನಮ್ಮ ತಂದೆಯವ್ರದೇನೆ ಕೆಲಸ. ಅಂದ್ರೆ ಅವರಿಂದಾನೇ ನಾನು ವಿದ್ಯೆ ಕಲ್ತಿದ್ದು. ಅವ್ರು ಬಿಟ್ರೆ KK ಸರ್ ಜೊತೆ ಹೋದೆ, KK ಸರ್ ಜೊತೆ ಹೋದ್ರೆ ಇನ್ನೊಂದು ಹೈದರಾಬಾದ್ ಒಂದು PC ಲಿಂದ ಅವ್ರ ಜೊತೆ ಒಂದ್ 2 ಮೂವಿ ಮಾಡಿದೆ, ಅದೇ ತರ. ಸೊ ಎಲ್ಲ ಮೇಜರ್ ಪ್ಯಾಟರ್ನ್ ನಮ್ಮ ತಂದೆ ಅವ್ರದ್ದು.
ಇಂಡಿವಿಜುವಲ್ ಎಷ್ಟು ಸಿನಿಮಾ ಆಯ್ತು ಈಗ? ಬಸ್ ಈಗ 8 ಸಿನಿಮಾ ಇದೆ ಆನ್ಲೈನ್. 2 ರಿಲೀಸ್ ಆಗಿದೆ. ಕಿರೀಕ್ ಶಂಕರ್ ನೂಸ್ಮಲ್ ಅವ್ರದ್ದು, ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು. ಅದ್ ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ 2 ಆರ್ಟ್ ಮೂವಿ ಮಾಡಿದ್ದೀನಿ, ಅವಾರ್ಡ್ ಸಿನಿಮಾ. ಬಿಸಿ ಇದ್ದೀರಾ? ಬಿಸಿ ಇದೀನಿ ಬಾಸ್, ಏನೋ ದೇವ್ರದೆ. ವರ್ಷಕ್ಕೆ 2-3 ಮೂವಿ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್. ಸರ್ ರೈಟ್ ಆತರ ಮಾಡಕ್ಕಾಗಲ್ಲ. ಆ ಕಾಲ ಇತ್ತು ಸರ್, ಅಪ್ಪನ ಕಾಲ 10 ದಿವಸ 15 ದಿವಸ ಇತ್ತು. ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಆದ್ರೂ ಟೈಮ್ ಬೇಕು. ಅಂದ್ರೆ ಏನೇ ಆಗ್ಲಿ ಸರ್, ನಾನು ಪ್ರೊಡ್ಯೂಸರ್ ಫೇವರೇ. ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರ್ ಅಯ್ಯೋ ಸರ್, ಕ್ವಾಲಿಟಿ ಬಗ್ಗೆ ಅಂತ ಇಲ್ಲ ಸರ್. ಏನಂದ್ರೆ ಈಗ ಒಂಚೂರು ಚೇಂಜಸ್ ಇದೆ. ಏನಂದ್ರೆ ಜನ ಆಗಾದ್ರೆ ಸರ್ ಯಾರು DOP ಅನ್ನೋದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಈಗ ಯಾರು DOP ಅನ್ನೋ ಟೈಟ್ಲ್ ಕಾರ್ಡ್ ನೋಡ್ತಾರೆ. ಎಸ್, ಅದಕ್ಕೋಸ್ಕರ ನಮ್ಮ ಹೆಸರಾದ್ರು ಉಳಿಸ್ಬೇಕಲ್ಲ ಸರ್ ನಮ್ಮ ಸಿನಿಮಾಗೆ. ಸರ್ ಆದ್ರೆ ಸಂಜಯ್ ಸರ್ ನಾನು ಆಲ್ರೆಡಿ ಅವರೊಂದು 2 ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದು ಬಂದಿದೆ. ಏನ್ ಸರ್ ಏನೋ ಬರ್ತಾ ಇದೆ ಸರ್. ಏನಕ್ಕೆ ಅಂದ್ರೆ ಕರೆಕ್ಟ್ ಆಗಿ ಪ್ರೊಡ್ಯೂಸರ್ ಕೇಳಿರೋದಕ್ಕೆ ಮುಗಿಸ್ಕೊಡ್ತೀನಿ, ಡೈರೆಕ್ಟರ್ ಜೊತೆ ಫೇವರ್ ಆಗಿರ್ತೀನಿ, ಅದೊಂದೇ. ರಿಸ್ಕ್ ಬೇಡ ಸರ್, ಹೇಳ್ತೀನಿ. ತುಂಬಾ ಈಸಿ ಸರ್ ಸಿನಿಮಾ. ಅಪ್ಪ ಹೇಳ್ತಾರಲ್ಲ, ತುಂಬಾ ಈಸಿ ಸಿನಿಮಾ. ಒಂಚೂರು ಆ ಕಡೆ ಈ ಕಡೆ ಕರೆಕ್ಟ್ ಆಗಿ ಮಾಡ್ಬೇಕು ಸರ್. ಅವ್ರೊಂದು ಹೇಳ್ತಾರೆ ಸರ್, 2 ನಿಮಿಷ ಹೇಳ್ಬಿಡ್ತೀನಿ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಂದು ಹೋಟ್ಲ್ ಬಿಲ್ ಎಷ್ಟು ಸರ್? 2,000 ರೂಪಾಯಿ. ಕರೆಕ್ಟಾ? ಅದೇ ನಾವ್ ಏನಾದ್ರು ಪ್ರೀ ಪ್ರೊಡಕ್ಷನ್ ರೆಡಿ ಆಗಿಲ್ಲ ಅಂದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಹೋಗುತ್ತೆ ಒಂದ್ ದಿವಸಕ್ಕೆ. 2.5 ಲಕ್ಷ ಮೀನ, 2,500 ರೂಪಾಯಿ ಮೀನ. ಅದು ಒಂದೇ ಅವ್ರು ಹೇಳೋದು ನನಗೆ. ನೀನ್ ಏನೇ ಮಾಡಿದ್ರು ಪ್ರೀ ಪ್ರೊಡಕ್ಷನ್ ಅಲ್ಲಿ ಮಾಡೋ, ಅಲ್ಲಿ ಸೆಟ್ ಗಳಲ್ಲಿ ಹೋಗ್ಬಿಟ್ಟು ನೀನ್ ಏನು ಮಾಡಕ್ ಹೋಗೋಣ ಸರ್ಕಸ್ ನ. ನೀನ್ ಇಲ್ಲಿ ಸರ್ಕಸ್ ನೋಡಿ 2,500 ರೂಪಾಯಿ ಹೋಗುತ್ತಷ್ಟೇ. ಅಲ್ಲಿ 2.5 ಲಕ್ಷ 3 ಲಕ್ಷ ಹೋಗುತ್ತೆ. ನೀವು ಆಚೆ ಬನ್ನಿ, ಜಾಸ್ತಿ ಹೇಳ್ತೀನಿ. ಎಸ್ ಬಾಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ತಾಯಿ ಮೂವಿ ಸರ್ ಅವಕಾಶ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್. ರಜರಾಜನ್ ಸರ್, ವಿ ರಜರತ್ ಸರ್, ವರದಾನ್ ಸರ್, ವಿಷಯ ಸರ್, ದೀಪಕ್ ಸರ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಅಭಿಮಾನಿ, ಕನ್ನಡ ಜಾಸ್ತಿ ಬರೋ ಸ್ವಲ್ಪ ಮಾತಾಡ. ಸೊ ಟೀಮ್ ತಾಜ ಲಾಸ್ಟ್ ಶೂಟಿಂಗ್ ಯಲಹಂಕ ಬಂದಿರು, ಅದಕ್ಕೆ ಮೀರ್ ಬಂದು ಆಮೇಲೆ ಸರ್ ಫೋನ್ ನಂಬರ್ ತಗೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಬಂದಿರು. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೀಡಿಯಾ ತುಂಬ ಥ್ಯಾಂಕ್ಸ್ ಬಂದಿದ್ರು. ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸ್ಲ್ಯಾಂಗ್ ಕರೆಕ್ಟ್ ಆಗಿದೆ ಕನ್ನಡಕ್ಕೆ. ನಿಮ್ಮ ಭಾಷೆನೂ ಹಂಗೆ ಇರ್ಬೋದು. ನಿಮ್ಮ ಭಾಷೆಯಲ್ಲಿ ಮಾತಾಡಿ. ನಮ್ಮ ಸಲಾಮ್ ಅಲೈಕುಮ್, ಕುಲಾಮತ್ ಬಖೈರ್, ನಶ್ಕುರುಕುಂ ಬಹಾದರ್. जय सर, रजरत सर, विजय सर, विषय सर, दीपक सर, मीडिया और जमी शुक्रन जजीरन. थैंक यू शुक्रन जजीरन. थैंक यू मीन थैंक यू ತುಂಬಾ ಥ್ಯಾಂಕ್ಸ್. ಶುಕ್ರನ್ ಜನ್. ಜೈ ಹಿಂದ್, ಜೈ ಕರ್ನಾಟಕ. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಗೆ ಕೊಟ್ಟು ಹೋದನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಲಕ ಬಿತ್ತನು. ಆಕಾಶ ಮೇಲೆ ಇತ್ತನು ನಮ್ಮ ಶಿವ ಪಾತಾಳ ಕಲಕ ಬಿತ್ತನು. ನದಿ ಭೂಮಿಯಲ್ಲಿ ದೊರೆಯಂತಿ ತೇರು ಬಿತ್ತು. ಕಾಣದಂತ ಶಿವ ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಥ್ಯಾಂಕ್ ಯು. ಜೈ ತಾಜ್ ಅಂತ ಟೈಟಲ್ಲೇ ಒಂದು ಟೈಟಲ್ ತುಂಬಾ ಚೆನ್ನಾಗಿದೆ. ಸೊ ಅದೊಂದು ಬ್ಯೂಟಿಫುಲ್. ನನಗೆ ಕರೆದು ನನಗೆ ಒಂದೆರಡು ಮಾತಾಡೋದಕ್ಕೆ ಜೈ ಕರ್ನಾಟಕ, ಜೈ ಕಾಶಿನಾಥ್ ನೆಲ್ಮಂಗ್ಲ ಸರ್. ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆ ಮೇಲೆ ಕುಳಿತಿರುವ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಚಿತ್ರತಂಡದ ಕಲಾವಿದರು ಎಲ್ಲರಿಗೂ ನನ್ನ ವಂದನೆಗಳು. ಸೊ ರಾಜೀವರು ಈ ಚಿತ್ರವನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮೊದಲು ಅವರೊಬ್ಬರೇ ಕೆಲಸ ಎಲ್ಲ ಮಾಡ್ತಾ ಇದ್ರು. ನಾನು ಬಂದಿದ್ದೀನಿ, ಕರೆದು ನಾನು ನೋಡಿ ಸರ್ ಅಂತ ಹೇಳಿದ್ರು. ಸೊ ಅವ್ರ ಕೆಲಸನ ನನಗೆ ತುಂಬ ಇಷ್ಟ ಆಯಿತು. ರಾತ್ರಿ ಹಗಲು ತುಂಬ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ರು. ಅವರು ಸೆಟ್ಟಲ್ಲಾಗಲಿ ಬೇರೆ ಯಾವುದೇ ವರ್ಕಲ್ಲಾಗಲಿ ತುಂಬ ಸಿನ್ಸಿಯರ್ ವರ್ಕರ್. ಮತ್ತು ಕ್ಯಾಮ್ರಾಮನ್ ಸರ್ ದೀಪಕ್ ಸರ್ ಅಷ್ಟೇ
ನಾವೇನು ಹೇಳಿದ್ರು ಅವರು ಡಿಸ್ಕಷನ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ ನಾವು. ಮತ್ತು ಹೀರೋ ಸಾಹೇಬ್ರಿಗೆ ಸುಮಾರು ರಿಯಲ್ ಆಗಿ ಒದೆಗಳು ಬಿದ್ದುಬಿಟ್ಟಿದೆ. ಪಾಪ ನಾವು ಅದು ಹೇಳ್ತಾ ಇದ್ದೆ. ಆಮೇಲೆ ರಾಜು ಸರ್ ಅಷ್ಟೇ, ಅವರು ಕೂಲಾಗಿ ಇರ್ತಾರೆ ಸೆಟ್ಟಲ್ಲಿ. ನಾನು ಅವರು ಹೀರೋ ಸರ್ ಬಗ್ಗೆ ಸರ್ ನೀವು ಯಾವಾಗಲೂ ಅಣ್ಣ ಅವ್ರನ್ನ ನೆನೆಸ್ಕೊಳ್ಳಿ, ಎಲ್ಲ ರಿಯಾಕ್ಷನ್ ಬರ್ತಾರೆ ಅಂತ ಹೇಳ್ತಾರೆ. ಅದು ಹಾಗೆ ಮಾಡಿದ್ರು ಅವ್ರನ್ನ. ನನಗೆ ಭಾಳ ಖುಷಿ ಆಯಿತು, ಯಾಕೆಂದರೆ ಹೊಸ ತಂಡದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಯ್ತು ನಮಗೆ. ನಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಅದು ನನ್ನಂತೆ ಕೆಲಸ ಮಾಡ್ತಾರೆ ನಾವೆಲ್ಲ. ರಾಜು ಅವರು ಯಾವುದೇ ಎಲ್ಲ ಕಥೆನೂ ನಮ್ಮ ಹೀರೋ ಸಾಹೇಬ್ರಲ್ಲೇ ಇತ್ತು. ರಾಜುನು ಅಷ್ಟೇ ಜವಾಬ್ದಾರಿ ತಗೊಂಡು ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಕೂಡ ಅವಾಗಲೇ ಸಾಲ್ವ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾವು. ದೊಡ್ಡ ಬೇನಾರ್ ಥರನೇ ಎಲ್ಲ ಊಟ ತಿಂಡಿ ಪೇಮೆಂಟ್ ಏನೇ ಇರ್ಬೋದು ಕೂಡ ಯಾವ್ದು ತೊಂದರೆ ಇಲ್ಲ ನಮಗೆ. ಸುಖವಾಗಿ ನಡೆಸ್ಕೊಂಬಂದ ನಾವೆಲ್ಲ. ವರ್ಧನ್ ಸರ್ ಫೈಟ್ ಬಂದರು, ಎಲ್ಲರಿಗೂ ಅಷ್ಟೇ. ಪಟ್ಟೇನಗರ ಸರ್ ಅಷ್ಟೇ, ಹೀರೋಯಿನ್ ಅಷ್ಟೇ. ಭಾಳ ಸ್ವಂತ ಒಂದು ಟ್ರಿಪ್ಪಲ್ಲಿ ಟೀಮಲ್ಲಿ ಟೂರ್ ಹೋಗೋಂಥರ ಆಯ್ತು ನಮ್ಮ ಜಾಬು. ಅಷ್ಟು ಚೆನ್ನಾಗಿ ಇತ್ತು. ಮತ್ತೆ ಇದು ಕಾಂಟ್ರವರ್ಸ್ ಆಗಿ ಸಿನಿಮಾ ಸ್ವಲ್ಪ ಜವಾಬ್ದಾರಿ ಇದೆ ರಾಜು ಅವ್ರಿಗೆ. ರಾಜ ಅಂತ ಇದೆಯಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಅಂತ ನಾನು ಹೇಳಿದೆ. ಇಲ್ಲ ಸರ್ ಆ ಥರ ಇಲ್ಲ ಅಂದರೆ ಚೆನ್ನಾಗಿ ಕೆಲಸ ಬಂದಿದೆ. ಬಹಳ ಸಂತೋಷ. ಈ ಚಿತ್ರನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಲಿ ಅಂತ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊಂತ ಇದ್ದೀನಿ. ಅಷ್ಟೇ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಕೊಡೆ ಎಲ್ಲರೂ ಕೊಡೆ. ಓಕೆ.